ನೋಡಿರಿ ಕ್ವೆಶ್ಚನ್ ನಂಬರ್ 37. ವಾಯ್ಸ್ ಕೇಳಿಸ್ತದ? ಕ್ವೆಶ್ಚನ್ ನಂಬರ್ 37. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ. ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ಈಗ ಮೊದಲನೇದು ಯಾವುದು? ಈ ಒಂದು ಸಮೀಕರಣ 2x + y = 6 ಆಗ್ಯದ. ಇಲ್ಲಿ x = 0 ಆದಾಗ yದ ಬೆಲೆ ಏನು ಸಿಗ್ತದೆ ಸಮೀಕರಣದಲ್ಲಿ? ಆದಾಗ x ಅಂದರೆ 0 ಆಗುತ್ತೆ ತಿಳ್ಕೊಂಡಿವಿ. ಅಂದಾಗ 2 x ಅಂದರೆ 0 + y = 6 ಆಯಿತು. 2 0 0 ಆಯಿತು, + y = 6 ಆಯಿತು. ದೇರ್ಫೋರ್ y = 6 ಆಯಿತು. x = 0 ಆದಾಗ y = 6 ಆಯಿತು. ಇನ್ನು y = 0 ಆದಾಗ x ಎಷ್ಟಾಗ್ತದೆ? 2x + y = 0 ಅಂದೀವಿ. ಆ್ಯಕ್ಚುಲಿ ನಾವು y ಬರಿಬೇಕು, ಅದ್ರ ಬದಲಿ ನಾನು 0 ಬರಿತೀನಿ. = 6 ಆಯಿತು. 0ಕ್ಕೆ ಬೆಲೆಯಲ್ಲಿ ಕೈ ಬಿಟ್ಟೆ. 2x = 6, x = 6/2, 2 1 2 3 = 3. ದೇರ್ಫೋರ್ x = 3 ಆಯಿತು. ಅರ್ಥ ಆಯಿತು? ಇದಕ್ಕೆ ನಿರ್ದೇಶಾಂಕ ಬಾಕ್ಸ್ ಹಾಕೊಂಡ್ಬಿಡ್ರಿ ಇಲ್ಲಿ ಪಟ್ನೆ ಒಂದು. ನಿರ್ದೇಶಾಂಕ ಬಾಕ್ಸ್ ಹಾಕಬೇಕಾಗಿತ್ತು ಅಂದ್ರೆ ಸಮೀಕರಣ ಬರೀಬೇಕು. ಯಾವ ಸಮೀಕರಣ? 2x + y = 6. ಇದು x ಆಯಿತು, ಇದು y ಆಯಿತು. x = 0 ಆದಾಗ y = ಎಷ್ಟಾಗ್ಯದ? 6 ಆಗ್ಯದ. y = 0 ಆದಾಗ x = 3 ಆಗ್ಯದ. ಹೌದಾ? ಇದು ಒಂದು ಸಮೀಕರಣ ಆಯಿತು. ಇದು ಒಂದು ಸಮೀಕರಣಕ್ಕೆ ಸಂಬಂಧಪಡ್ತು. ಇನ್ನು ಈ ಸಮೀಕರಣಕ್ಕೆ ಯಾವುದು? x + y = 5. ಇಲ್ಲಿ x = 0 ಆದಾಗ x ಅಂದರೆ 0 + y = 5. ದೇರ್ಫೋರ್ y = 5 ಆಯಿತು. y = 0 ಆದಾಗ y = 0 ಆದಾಗ x + 0 = 5, x = 5 ಆಯಿತು. ಹೌದಾ? ಇಲ್ಲಿ ಏನು ಮಾಡಬೇಕು? ಇಲ್ಲಿನೂ ಒಂದು ಬಾಕ್ಸನ್ನು ಹಾಕೊಳ್ಳಮ್ಮ. x y. x = 0 ಆದಾಗ y = ಎಷ್ಟಾಗ್ಯದ? 5 ಆಗ್ಯದ. y = 0 ಆದಾಗ x = 5 ಆಗ್ಯದ. ಇದು ಯಾವ ಸಮೀಕರಣ? x + y = 5. ಇಷ್ಟು ಬರಿಬೇಕು. ಇಷ್ಟು ಬರೆದಿಂದ ನಮ್ಮದು ಬಿಡಿಸ್ತೀವಿ, ಮುಗಿತು ನಮ್ಮ ಉತ್ತರ ಅಂತಲ್ಲ. ಎಲ್ಲರೂ ಏನು ಹೇಳ್ತಾರೆ? ಇಲ್ಲಿ ಬಂದದಲ್ಲಿ ಸರ್, ಇಲ್ಲಿ 0 6 ಇವೆರಡು ಸೇಮ್ ಬಂದಾಗ ಅಂತ ಹೇಳ್ತಾರೆ. ಹಂಗಲ್ಲದು, ಹಂಗೆ ಹೇಳಬಾರ್ದು. ಏನಂತಾರೆ ಅವರು? ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತಾರೆ. ಈ 7 ನಿರ್ದೇಶಾಂಕಗಳನ್ನು ಗ್ರಾಫಿಗೆ ಹೋಗಬೇಕು, ಗ್ರಾಫದಲ್ಲಿ ಹಾಕಬೇಕು. ನೋಡೋಣಂತ ಗ್ರಾಫಲ್ಲಿ ಹೆಂಗೆ ಹಾಕೋಣ. ನೋಡ್ರಿ, ಈ ಥರನಾಗಿ ಗ್ರಾಫ್ ಪೇಪರ್ ಮೇಲೆ ನಾವೇನು ಬರೀಬೇಕು? ಮೊದಲ ಸ್ಕೇಲವನ್ನು ಬರೀಬೇಕು. x ಅಕ್ಷ = 1 ಸೆಂಟಿಮೀಟರ್ = 1 ಮಾನ, y ಅಕ್ಷ 1 ಸೆಂಟಿಮೀಟರ್ = 1 ಮಾನ ಅಂತ ಬರೀಬೇಕು. ಅಷ್ಟಾಗತ್ತೆ ನಮಗೆ ಸ್ಕೇಲ್. ಇನ್ನು 2x + y = 6. ಈ ಸಮೀಕರಣಕ್ಕೆ ನಿರ್ದೇಶಾಂಕಗಳು xy = 0 6 3 0. ಅಂದರೆ x = 0 ಆದಾಗ y = 6 ಆಯಿತು. x = 3 ಆದಾಗ y = 0 ಆಯಿತು.
ಇನ್ನು ಅದೇ ಪ್ರಕಾರವಾಗಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಈ ಸಮೀಕರಣಕ್ಕೆ ನಿರ್ದೇಶಾಂಕಗಳು ಎಕ್ಸ್ ವೈ ಈಕ್ವಲ್ ಟು 0 5 5 0 ಅಂದರೆ ಎಕ್ಸ್ ಈಕ್ವಲ್ ಟು 0 ಆದಾಗ ವೈ ಈಕ್ವಲ್ ಟು 5 ಆಯಿತು, ಎಕ್ಸ್ ಈಕ್ವಲ್ ಟು 5 ಆದಾಗ ವೈ ಈಕ್ವಲ್ ಟು 0 ಆಯಿತು. ಅರ್ಥ ಆಯ್ತಾ? ಇದರ ಮೇಲೆ ಗ್ರಾಫವನ್ನು ಹಾಕೋಣ. ಗ್ರಾಫ್ ಹಾಕಿದ ಪರಿಹಾರವನ್ನು ನಾವು ಕಂಡುಹಿಡಿಯೋಣಂತ. ಅಂದ್ರೆ ಎಕ್ಸ್ ಈಕ್ವಲ್ ಟು 0 ಆದಾಗ ವೈ ಈಕ್ವಲ್ ಟು 6 ಆಯಿತು. ಎಕ್ಸ್ ಈಕ್ವಲ್ ಟು 0 ಆದಾಗ ಅಂದರೆ ಎಕ್ಸ್ ಬೆಲೆ ಇಲ್ಲ, ವೈ ಈಕ್ವಲ್ ಟು ಎಷ್ಟಾಯಿತು? 6 ಆಯಿತು. ಹೌದಲ್ಲ? ಇದೇ ಆಗ್ತದನಿಲ್ಲ? ಹಾಂ, 0 6 ಅದರ ನಿರ್ದೇಶಾಂಕವನ್ನು ಬರೆದು ಬಿಡಬೇಕು. ಇನ್ನು ಎಕ್ಸ್ ಈಕ್ವಲ್ ಟು 3 ಆದಾಗ ವೈ ಈಕ್ವಲ್ ಟು 0 ಆಗ್ಯದ. ಎಕ್ಸ್ ಈಕ್ವಲ್ ಟು 3 ಆದಾಗ ವೈ ಈಕ್ವಲ್ ಟು 0 ಅಂದಾಗ ಇಲ್ಲಿ ಬಂತು. ಏನಾಯಿತು? ಎಕ್ಸ್ ಈಕ್ವಲ್ ಟು ಇಲ್ಲಿ ಬರೀಬೇಕಲ್ಲ, ಎಕ್ಸ್ ಈಕ್ವಲ್ ಟು 3 ಆದಾಗ ವೈ ಈಕ್ವಲ್ ಟು 0 ಆಯಿತು. ಅಂದಾಗ ಎಕ್ಸ್ ಈಕ್ವಲ್ ಟು 3 ಆದಾಗ ವೈ ಈಕ್ವಲ್ ಟು 0 ಆಯಿತು. ಇದರ ನಿರ್ದೇಶಾಂಕ ಆಯಿತು. ಇನ್ನೇನು ಮಾಡಬೇಕು? ಈ ಎರಡೂ ರೇಖೆಗಳು ಕನೆಕ್ಟ್ ಮಾಡ್ಕೋಬೇಕು. ಹಾಂ, ಎರಡು ರೇಖೆಗಳಲ್ಲ, ಎರಡು ಬಿಂದುಗಳು. ನೋಡ್ರಿ, ಗ್ರಾಫ್ ಪೇಪರ್ ನಂಬಲ್ಲಿ ಇಲ್ಲಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಇಷ್ಟ ಆಯ್ತಾ? ಇದಕ್ಕೇನು ಮಾಡಬೇಕು? ಈ ರೇಖೆ ಏನದಲ್ಲ, ಇದು ಯಾವ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದು? ಆ ಸಮೀಕರಣವನ್ನು ಬರೀಬೇಕು. ಅಂದಾಗ 2x ಪ್ಲಸ್ ವೈ ಈಕ್ವಲ್ ಟು 6 ಈ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಲೈನ್ ಇದು. ಇನ್ನು ಈ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಇದಕ್ಕೆ ಎಕ್ಸ್ ಈಕ್ವಲ್ ಟು 0 ಆದಾಗ ವೈ ಈಕ್ವಲ್ ಟು 5, ಎಕ್ಸ್ ಈಕ್ವಲ್ ಟು 0 ಆದಾಗ ವೈ ಈಕ್ವಲ್ ಟು ಎಷ್ಟು? ಎಲ್ಲಿ ಬರ್ತದದು? ಇಲ್ಲಿ ಬರ್ತದಾ? ಇದ್ರ ನಿರ್ದೇಶಾಂಕ ಎಕ್ಸ್ ಈಕ್ವಲ್ ಟು 0 ಆದಾಗ ವೈ ಈಕ್ವಲ್ ಟು 5. ಇನ್ನು ಎಕ್ಸ್ ಈಕ್ವಲ್ ಟು ಇದು ಆದಲ್ಲ 5 0, ಎಕ್ಸ್ ಈಕ್ವಲ್ ಟು 5 ಆದಾಗ ವೈ ಈಕ್ವಲ್ ಟು 0 ಇಲ್ಲೇ ಬರ್ತದ? ಐದು ಆದಾಗ 0. ಈ ಎರಡು ಬಿಂದುಗಳನ್ನು ಸರಳ ರೇಖೆಯಿಂದ ಕೂಡಿಸಬೇಕು. ನೋಡ್ರಿ ಇಲ್ಲಿ ಕೂಡಿಸ್ತೀವಿ. ಆಯಿತಾ? ಇದು ಆಗಿಂದ ಇದರದ್ದು ಏನು, ಯಾವ ಸಮೀಕರಣ? ಹಾಂ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಅಂತ ಬರಿಬೇಕು. ಇಷ್ಟಾಗಿಂದ ಗ್ರಾಫವನ್ನು ಬರೆಯುವಂಥದ್ದು ಮುಗೀತು. ಇನ್ನು ಪರಿಹಾರವನ್ನು ಕಂಡುಹಿಡಿಯಿರಿ ಅಂತಾರಲ್ಲ. ಪರಿಹಾರ ಅಂದರೆ ಏನು? ಈ ಎರಡು ಏನದವಲ್ಲ, ಎರಡು ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಎರಡು ಸ್ಟ್ರೇಟ್ ಲೈನ್ ಅದಾವಲ್ಲ, ಇಲ್ಲಿ ಕ್ರಾಸ್ ಆಗಿದೆ. ಇಲ್ಲಿ ಎಲ್ಲಿ ಕ್ರಾಸ್ ಆಗ್ಯದ? ಸ್ವಲ್ಪ ಇದನ್ನು ಹೈಲೈಟ್ ಮಾಡಬೇಕು. ಎಕ್ಸಾಮ್ದಲ್ಲಿ ಪೂರ್ತಿ ಸಂಪೂರ್ಣವಾದಂಥ ನಾವು ಮಾರ್ಕ್ಸ್ ಬೇಕು ಅಂದರೆ ಇದು ಹೈಲೈಟ್ ಮಾಡಬೇಕು. ಏನಿದು? ಎಕ್ಸ್ ಈಕ್ವಲ್ ಟು 1 ಆದಾಗ ವೈ ಈಕ್ವಲ್ ಟು 4 ಇದು ನಮ್ಮ ಆನ್ಸರ್. ಹಾಂ, ಹೈಲೈಟ್ ಹೆಂಗೆ ಮಾಡಬೇಕು? ಇದನ್ನು ಇದು ಆಮೇಲೆ ಈ 4 ಮತ್ತು ಇಲ್ಲಿದಿಂದ ಕರೆಕ್ಟಾಗಿ ಏನು ಕೂಡ್ತದಲ್ಲ, ಈ ಪಾಯಿಂಟ್ ಏನದಲ್ಲ, ಇದು ನಮ್ಮದು ಪರಿಹಾರ. ಎಷ್ಟು ಸಮೀಕರಣಗಳಿಗೆ ಪರಿಹಾರವೆಷ್ಟು ಅಂತಾರೆ? ಇದಕ್ಕೆ ಎಷ್ಟಾಯಿತು? ಹಾಂ, ದೇರ್ ಫೋರ್ ಪರಿಹಾರವೆಷ್ಟು?
ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ಆದ್ದರಿಂದ ಪರಿಹಾರ ಈಕ್ವಲ್ ಟು ಎಷ್ಟು? 1 4 ಆಯಿತು. ಆದ್ದರಿಂದ x ಈಕ್ವಲ್ ಟು 1, y ಈಕ್ವಲ್ ಟು 4. ಇವು ನಮ್ಮ ಪರಿಹಾರಗಳು ಅಂತ ಹೇಳಿಬಿಟ್ರೆ ನಮಗೆ ಸಂಪೂರ್ಣವಾದಂಥ ಅಂಕಗಳು ಸಿಗ್ತಾವೆ. ದಟ್ಸ್ ಆಲ್.